ಹಾಯ್ ನಮಸ್ಕಾರ. ಇದೊಂದು ಗಾಡಿ ಶೈನ್ ಬಂದಿತ್ತು ಸರ್ವಿಸಿಗೆ, ಜನರಲ್ ಸರ್ವಿಸಿಂಗು. ಇಲ್ಲಿ ಅಂದರೆ ಪೀಣ್ಯ ದಾಸರಳ್ಳಿ ಆ ಕಡೆಯಿಂದ ಯಾವುದು ಬುಗ್ಲುಗುಂಟೆನ ಏನೋ ಹೇಳಿದ್ರು ಕಸ್ಟಮರು. ನೋಡಿ ಅವರೇ ಕಸ್ಟಮರು. ಈ ಗಾಡಿನಲ್ಲಿ ಏನಂದರೆ ಮಾಮೂಲಿ ಜನರಲ್ ಸರ್ವಿಸಿಂಗು, ಫ್ರಂಟ್ ವೀಲ್ ಬೇರಿಂಗು ಸರ್ವಿಸು, ಹೆಡ್ ಬೀಡಿಂಗು, ಫಿಲ್ಟರು ಎಲ್ಲ ಚೇಂಜ್ ಮಾಡಬೇಕಾಗಿತ್ತು. ಇದರಲ್ಲಿ ಮೇನ್ ಫಿಲ್ಟರ್ ಎಲ್ಲ ಲೋಕಲ್ ಹಾಕಿದ್ರು, ಹೆಡ್ ಬೀಡಿಂಗ್ ಎಲ್ಲ ಹೋಗಿತ್ತು. ಹಾಗೆ ಬ್ರೇಕ್ ಶೂ ಎಲ್ಲ ಹೋಗಿತ್ತು. ಇದರಲ್ಲಿ ನೋಡಿ ಸ್ಪ್ರಾಕೆಟ್ ರಬ್ಬರು ಫುಲ್ಲು ಚಿಂದಿ ಆಗಿಬಿಟ್ಟಿದೆ. ನೋಡಿ ಫುಲ್ಲು ಚಿಂದಿ ಆಗಿಬಿಟ್ಟಿದೆ. ಮೈಲೇಜ್ ಬರ್ತಾಯಿಲ್ಲ ಅಂತ ಹೇಳಿದ್ರು ಕಸ್ಟಮರು. ಗಾಡಿ ಸ್ಪ್ರಾಕೆಟ್ ರಬ್ಬರ್ ಫುಲ್ ಚಿಂದಿ ಆಗಿಬಿಟ್ಟಿತ್ತು. ಹಾಗೆ ಬ್ರೇಕ್ ಶೂ ಎಲ್ಲ ಹೋಗಿತ್ತು. ಇದರಲ್ಲಿ ಕಸ್ಟಮರ್ ಮುಂದೆನೇ ಇದ್ದರು. ನೋಡಿ ಹಿಂಗಿರಬೇಕು, ಈ ಥರ ಇರಬೇಕು ಹೊಸದಂದರೆ ಸ್ಪ್ರಾಕೆಟ್ ರಬ್ಬರ್ ಈ ಥರ ಬೇಕು. ಇದ್ರಲ್ಲಿ ನೋಡಿದರೆ ಫುಲ್ ಪುಡಿ ಪುಡಿ ಆಗಿಬಿಟ್ಟಿದೆ. ಡಿ ಕ್ಲಚ್ ಹೊಡೆದ್ರೆ ಮಾತ್ರ ಆ ಥರ ಹೋಗೋದು. ಡಿ ಕ್ಲಚ್ ಅಂದರೆ ಯಾವ ಥರ ಅಂದರೆ ಜೋರಾಗಿ ಹೋಗ್ಬೇಕಂತೇಳಿ ಕ್ಲಚ್ ಹಿಡಿದು ರಪ್ ಅಂತ ಒಂದೇ ಸಲ ಕ್ಲಚ್ ಬಿಡ್ತಿರಲ್ಲ, ಅದು ಡಿ ಕ್ಲಚ್. ಹಂಗೆ ಬಿಟ್ಟರೆ ನೋಡಿ ಆ ಥರ ಪ್ರಾಬ್ಲಮ್ ಬರುತ್ತೆ. ಅದರಿಂದ ಇಂಜಿನ್ ಪ್ರಾಬ್ಲಮ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆ ಥರ ಗಾಡಿ ಓಡ್ಸೋಕ್ಕೆ ಹೋಗ್ಬಿಡಿ, ನಾರ್ಮಲಾಗಿ ಓಡಿಸಿ. ಮತ್ತು ಬ್ರೇಕ್ ಎಲ್ಲ ನೋಡಿ ಹೊಸ ಗಾಡಿ ಆದರೂ ಲೈನ್ ಎಲ್ಲ ಬಂದುಬಿಟ್ಟಿದೆ, ಕಾಣಿಸ್ತಿದೆ ಅಲ್ಲ ಲೈನು. ಅದಕ್ಕೆ ಶೈನಲ್ಲಿ ಯಾವತ್ತೇ ಆಗಲಿ ಬ್ರೇಕ್ ಸ್ವಲ್ಪ ಚೆನ್ನಾಗಿದ್ದರೂ ಚೇಂಜ್ ಮಾಡ್ಕೊಳ್ಳಿ, ಒಳ್ಳೆಯದು. ಡ್ರಮ್ ಹೋಗಲ್ಲ. ಮತ್ತು ನೋಡಿ ಏರ್ ಫಿಲ್ಟರ್ ಬಂದುಬಿಟ್ಟು ಫುಲ್ ಲೋಕಲ್ ಹಾಕಿದ್ದಾರೆ. ಹೊಸದೇ ಇತ್ತು, ಆದರೂ ಒರಿಜಿನಲ್ ಇರಲಿಲ್ಲ, ಅದಕ್ಕೆ ನಾನು ಚೇಂಜ್ ಮಾಡಿಬಿಟ್ಟೆ. ಹಾಗೆ ಆಯಿಲ್ ಫಿಲ್ಟ್ರ್ ಕೂಡ ಅಷ್ಟೇ. ಆಯಿಲ್ ಫಿಲ್ಟ್ರು ಪರವಾಗಿಲ್ಲ, ಚೆನ್ನಾಗಿತ್ತು. ಆಯಿಲ್ ಫಿಲ್ಟ್ರು, ಇಂಜಿನ್ ಆಯಿಲ್ ಏನೇನಿತ್ತಲ್ಲ ಎಲ್ಲ ಪ್ರಾಬ್ಲಮ್ ಕ್ಲಿಯರ್ ಮಾಡಿ ಕಸ್ಟಮರ್ ಕೈಲಿ ಗಾಡಿ ಕೊಟ್ಟಿದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಶೈನ್ ಯಾರಿಗಿದೆ ನಿಮ್ಮ ಫ್ರೆಂಡಿಗೂ ಕೂಡ ಶೇರ್ ಮಾಡಿ ಇದನ್ನು. ಹಾಗೆ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಕಸ್ಟಮರ್ ಏನು ಹೇಳಿದ್ದಾರೆ ಲಾಸ್ಟಲ್ಲಿ ಹಾಕಿದ್ದೀನಿ, ಕೇಳಿ. ಸರ್ವಿಸಿಂಗ್ ನೀಟಾಗಿ ಮೇಂಟೈನ್ ಮಾಡ್ಕೊಳ್ಳಿ, ಇಷ್ಟೇ. ಕಸ್ಟಮರ್ ಏನು ಮಾತಾಡಿದ್ದಾರೆ ಕೇಳಿ. ಥ್ಯಾಂಕ್ ಯು, ಬಾಯ್. ಸರ್ ಹಾಯ್ ಸರ್. ಹಾಯ್ ಸರ್, ಹೇಳಿ. ಎಲ್ಲಿಂದ ಬಂದಿರಿ ಸರ್ ನೀವು? ನಾವು ಬಂದಿತ್ತು ಬೊಗಲಗುಂಟೆಯಿಂದ. ಎಲ್ಲಿ ಪಿಣ್ಯ ಆ ಕಡೆ ಅಲ್ವಾ? ಪಿಂಡಿಯಿಂದ ಒಳಗಡೆ ಹೋಗ್ಬೇಕು. ಓಕೆ. 40 ಕಿಲೋಮೀಟರ್ ಆಗ್ತದೆ ಅಲ್ಲಿಂದ. ಯಾವ್ದ್ರಲ್ಲಿ ನೋಡ್ಕೊಂಡು ಬಂದ್ರಿ ಸರ್? ನಾವು ಯೂಟ್ಯೂಬಲ್ಲಿ ನೋಡಿದ್ದೆ. ಹೌದಾ? ಬಟ್ ಸರ್ವಿಸ್ ಎಲ್ಲ ತುಂಬ ಇಷ್ಟ ಆಯ್ತು ನನಗೆ. ಓಕೆ. ನಾನು 2 ಕಡೆ ಶೋರೂಮಲ್ಲಿ ಕೊಟ್ಟಿದ್ದೆ ಗಾಡಿನ. ಯಾಕೋ ನಂಗೆ ಇಷ್ಟ ಆಗಿಲ್ಲ ಅದು. ಅವ್ರು ಏನು ಅಂತ ತೋರಿಸೋದಿಲ್ಲ, ಅವ್ರವ್ರು ಮಾಡಿಬಿಡ್ತಾರೆ. ಇಲ್ಲಾಂದರೆ ನಮ್ಮ ಕಣ್ಣು ಮುಂದೆ ಬೆಚ್ಚಿಬಿಡಿ ಏನು ಹೋಗಿದೆ ಅಂತ ಹೇಳ್ತೀರಾ, ಮುಂದೆ ಯಾವ ಥರ ಮಾಡಬೇಕು ಅಂತಲೂ ಕೂಡ ಹೇಳ್ತೀರಾ. ನನಗೆ ಇಷ್ಟ ಆಯಿತು. ಅಮೌಂಟ್ ಕೂಡ ಜಾಸ್ತಿ ಅಂತ ತೊಗೊಂಡಿಲ್ಲ, ನಾರ್ಮಲಾಗಿ ತೊಗೊಂಡಿದ್ದೆ. ನಂಗೆ ಇಷ್ಟ ಆಯಿತು. ಬಿಲ್ಲು ಇಷ್ಟ ಆಯ್ತು. ಬಿಲ್ಲು ಕೂಡ ಇಷ್ಟ ಆಗಿದೆ. ನೆಕ್ಸ್ಟ್ ಟೈಮ್ ಗಾಡಿನ ಇಲ್ಲೇ ಬಿಡ್ತೀನಿ, ಫ್ರೆಂಡ್ಗೂ ಕೂಡ ಇನ್ವೈಟ್ ಮಾಡ್ತೀನಿ. ತುಂಬ ಥ್ಯಾಂಕ್ಸ್ ಸರ್. ತುಂಬ ಥ್ಯಾಂಕ್ಸ್ ಸರ್. ಓಕೆ ಸರ್.